ನನ್ನ ಮುದ್ದಿನ ಮಕ್ಕಳೇ, ಇವತ್ತಿನ ಕತೆ ಶುರು ಮಾಡೋಣವಾ? ಒಂದು ಹಳ್ಳಿ ಹತ್ತಿರ ರಾಮು ಎಂಬ ರೈತನಿದ್ದು ಅವನಿಗೆ ಚೆನ್ನಾದ ಎಮ್ಮೆ ಇತ್ತು. ಎಮ್ಮೆ ದಿನವೂ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿತ್ತು. ಒಂದು ದಿನ ಎಮ್ಮೆ ಕಾಡಿಗೆ ಹೋಗಿ ಮರಳಲೇ ಇಲ್ಲ. ರಾಮು ಚಿಂತೆಯಾಗಿ ಅಪ್ಪನ ಬಳಿಗೆ ಹೋದುದು. ಅಪ್ಪನು ನಗುತ್ತಾ ಕೇಳಿದ, ನಿನ್ನ ಎಮ್ಮೆ ನೀನು ಕಳೆದುಕೊಂಡೆ ಎಂದು ಯಾಕೆ ಬೇಸರವಾಗುತ್ತಿದ್ದೀಯಾ? ರಾಮು, ಅದು ನನ್ನ ಅಸ್ತ್ರಶಸ್ತ್ರ, ಅದಿಲ್ಲದೆ ನಾನು ಕೆಲಸ ಮಾಡಲಾಗದು. ಅಪ್ಪನು ಹೇಳಿದರು, ಯಾವುದು ಹೋದೀತೋ ಮತ್ತೊಂದು ಬರುತ್ತದೆ. ನೀನು ಶಾಂತವಾಗಿರು. ಕಳೆದ 3ನೇ ದಿನ ಎಮ್ಮೆ ಹತ್ತಿರಕ್ಕೆ ಮರಳಿತು. ಅದು ತನ್ನೊಂದಿಗೆ ಕಾಡಿನ ಇನ್ನೊಂದು ಕುದುರೆ ತರಿತಿತ್ತು. ರಾಮು ಆಶ್ಚರ್ಯಗೊಂಡನು. ಅಪ್ಪನು ಹೇಳಿದ, ನೀನು ನೋಡಲೇ, ಏನು ಹೋದರೂ ಒಳ್ಳೆಯದಾಗಿ ಬದಲಾಗಬಹುದು. ಆದರೆ ಮುಂದೆ ರಾಮುವಿನ ಮಗ ಆ ಕುದುರೆಯನ್ನು ಓಡಿಸಲು ಹೋಗಿ ಬಿದ್ದು ಕಾಲು ಮುರಿದನು. ರಾಮು ಮತ್ತೆ ಕಳವಳದಿಂದ, ಇದು ನಮಗೆ ಶಾಪವೇ ಎಂದನು. ಅಪ್ಪನು ಮತ್ತೆ ನಗುತ್ತಾ, ಸಮಯವೇ ಎಲ್ಲವನ್ನೂ ತೋರಿಸುತ್ತದೆ. ನಾವು ಕಾದು ನೋಡೋಣ. ಕೆಲವು ವಾರಗಳ ಬಳಿಕ ಹಳ್ಳಿಯಲ್ಲಿ ಯುದ್ಧ ಶುರುವಾಯಿತು. ಎಲ್ಲಾ ಯುವಕರನ್ನು ಸೇನೆಗೆ ಕರೆದುಕೊಂಡರು. ಆದರೆ ರಾಮುವಿನ ಮಗನ ಕಾಲು ಮುರಿದಿದ್ದರಿಂದ ಅವನನ್ನು ತೆಗೆದುಕೊಂಡಿಲ್ಲ. ರಾಮು ಬೀಗುತ್ತಾ, ಅಪ್ಪ, ನಿನ್ನ ಮಾತು ಈಗ ನನಗೆ ಅರ್ಥವಾಯಿತು. ಪ್ರತಿಯೊಂದು ಒಂದು ಕಾರಣದಿಂದ ನಡೆಯುತ್ತದೆ. ಪಾಠ: ಒಳ್ಳೆಯದೋ ಕೆಟ್ಟದೋ ಎಲ್ಲವನ್ನೂ ಶಾಂತವಾಗಿ ಸ್ವೀಕರಿಸಬೇಕು. ಸಮಯವೇ ಎಲ್ಲಕ್ಕೆ ಉತ್ತರ ನೀಡುತ್ತದೆ.